ಆಡಿದ ಮಾತು ಕೇರಳದಲ್ಲಿ ಉಲ್ಟಾ ಆಗಿದೆ. ರಾಹುಲ್ ಗಾಂಧಿಗೆ ಅದೇ ಅಸ್ತ್ರದಿಂದ ಬಿಜೆಪಿ ತಿರುಗೇಟದ ನೀಡಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ನೂತನವಾಗಿ ಅಧಿಕಾರಕ್ಕೆ ಬಂದಿರುವಂತಹ ವಿ.ಡಿ. ಸತೀಶನ್ ನೇತೃತ್ವದ ಯುಡಿಎಫ್ ಈ ಒಂದು ಸರ್ಕಾರ ಆಡಳಿತಾತ್ಮಕ ಬಹುಮುಖ್ಯವಾಗಿರುವಂತಹ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಐಎಎಸ್ ಅಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ಹೊರಡಿಸಿದೆ. ಸರ್ಕಾರದ ಆಯ್ಕೆಗೆ ಬಿಜೆಪಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸಿದೆ. ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿ ರತನ್ ಯೋ ಕೇಳ್ಕರ್ ಅವರನ್ನ ವಿ.ಡಿ. ಸತೀಶನ್ ಅವರು ಚೀಫ್ ಸೆಕ್ಯೂರಿಟಿ ಆಗಿ ನೇಮಕ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಅಧಿಕಾರಿಯನ್ನು ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಮಾಡಿದಾಗ ಬಿಜೆಪಿ ನಿಲುವನ್ನ ರಾಹುಲ್ ಗಾಂಧಿ ಪ್ರಶ್ನಿಸಿದ್ರು. ಈಗ ರಾಹುಲ್ ಗಾಂಧಿ ಹೇಳಿಕೆಯನ್ನ ಅವರಿಗೆ ತಿರುಗೇಟಾಗಿ ಮಾಡಿದ್ದಾರೆ. ಮೋಹನ್ ಅಗರ್ವಾಲ್ ಬಂಗಾಳದ ಚೀಫ್ ಸೆಕ್ರೆಟರಿ. ಪಶ್ಚಿಮ ಬಂಗಾಳದಲ್ಲೂ ಕೂಡ ನೂತನವಾಗಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಸರ್ಕಾರ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಂತಹ ಮೋಹನ್ ಅಗರ್ವಾಲ್ ಅವರನ್ನ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಿಎಂ ಸುವೆಂದು ಅವರೇನಿದ್ದಾರೆ ಅಧಿಕಾರಿ ಅವರು ಈ ಒಂದು ನಿರ್ಧಾರವನ್ನ ರಾಹುಲ್ ಗಾಂಧಿ ತೀವ್ರವಾಗಿ ಆಕ್ಷೇಪ ಮಾಡಿದ್ರು. ಈಗ ಅದೇ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಮಾಡ್ಕೊಂಡಿದೆ. ಈಗ ಏನ್ ಹೇಳ್ತೀರಿ, ನಿಮ್ಮ ಆಯ್ಕೆ ಟೀಕೆ ಸರಿ ಅಂತ ಹೇಳಿ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಿವಿ ಹಿಂಡಿದಂತಹ ಬಿಜೆಪಿ, ಹೌದು, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಂತಹ ರತನ್ ಕೇಳ್ಕರ್ ಅವರನ್ನ ಚೀಫ್ ಸೆಕ್ಯೂರಿಟಿಗಾಗಿ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ರಾಹುಲ್ ಗಾಂಧಿ ಅವರ ತರ್ಕದ ಪ್ರಕಾರ ಕೇಳ್ಕರ್ ಅವರ ಈ ಒಂದು ನೇಮಕಾತಿಯನ್ನ ಕೇರಳದಲ್ಲಿ ಕಾಂಗ್ರೆಸ್ ಸಾಧಿಸಿದಂತಹ ಗೆಲುವು ನೀಡಲಾಗಿರುವಂತಹ ಇನಾಮು ಅಂತ ಹೇಳಿ ಪರಿಗಣಿಸ್ತಾ ಇದೆ. ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಇನ್ನು ಮುಂದೆ ಮಾಡ್ತಾ ಇದೆ, ಬಿಡ್ಲಿಲ್ಲ ಅಂತ ಹೇಳಿ ಬಿಜೆಪಿಯವರು ಕಾಂಗ್ರೆಸ್ನ ಕಿವಿ ಹಿಂಡ್ತಾರೆ. ಅಮಿತ್ ಆಳ್ವೇರಿ ಟ್ವೀಟ್ ನೋಡುವುದಾದ್ರೆ, ಬಿಜೆಪಿ ಏನಿದೆ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಆಳ್ವೇರಿ ಈ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ, ಪ್ರತಿಕ್ರಿಯೆಯನ್ನ ನೀಡ್ತಾರೆ. ರಾಹುಲ್ ಗಾಂಧಿ ಅವರ ಆಯ್ಕೆ ಆಕ್ರೋಶ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಸಿಎಸ್ ಹುದ್ದೆಗೆ ನೇಮಿಸಿದಾಗ ರಾಹುಲ್ ಗಾಂಧಿ ಟೀಕಿಸಿದ್ರು. ಸುವೆಂದು ಅಧಿಕಾರಿ ಅವರೇನಿದ್ದಾರೆ ಐಪಿಎಸ್ ನಿಯಮಾವಳಿಗಳ ಪ್ರಕಾರವೇ ನಡೆದುಕೊಂಡಿದ್ರು ಅಂತ ಹೇಳಿ ಮಾಳವಿಯ ಟೀಕೆಯನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ರೀತಿಯಲ್ಲಿ 10 ಅರ್ಹ ಐಪಿಎಸ್ ಅಧಿಕಾರಿಗಳನ್ನ ಬಿಟ್ಟು ತಮಗೆ ಬೇಕಾಗಿರುವುದನ್ನ ಸುವೆಂದು ಅಧಿಕಾರಿ ನೇಮಿಸಿಲ್ಲ ಅಂತ ಹೇಳಿ ಮಾಳವಿಯ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಂದ್ರೆ ಅವರು ಬಿಟ್ಟಿರುವಂತಹ ಬಾಣವನ್ನ ತಿರುಗು ಬಾಣವಾಗಿ ಮಾಡ್ಕೊಂಡ್ರು. ಎಸ್, ಇದಾಗಿದೆ ಹೊತ್ತಿನ ವಿಶೇಷ. ಮಾತ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.